ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಟ್ರೆಕ್ಕಿಂಗ್ ರೆಡಿಯಾಗಿ ನಾನು ಸೀದಾ ಜಿಮ್ ಕಡೆ ಹೊರಟೆ. ಹೆಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ CS ಕನ್ನಡಿಗ. ಇವತ್ತಿನ ವ್ಲಾಗ್ ಅಲ್ಲಿ ಏನಪ್ಪಾ ವಿಷಯ ಅಂದ್ರೆ ನಮ್ಮ ಜಿಮ್ ಕಡೆಯಿಂದ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು ನಿಜ್ಗಲ್ ಬೆಟ್ಟಗೆ. ನಾನು ಹೋಗುವಷ್ಟರಲ್ಲಾಗಲೇ ಬಸ್ ರೆಡಿಯಾಗಿ ನಿಂತಿತ್ತು. ನಾವು ಹತ್ಕೊಂಡು ಟ್ರೆಕ್ಕಿಂಗ್ ಕಡೆ ಹೊರಟ್ವಿ. ಬಸ್ ಹತ್ತಿ ಇನ್ನ 1 ಅವರ್ ಆಗಿಲ್ಲ, ಆಗ್ಲೇ ಬೆಟ್ಟಕ್ಕೆ ಬಂದ್ಬಿಟ್ವಿ. ನಾವು ಲಾಸ್ಟ್ ಟೈಮ್ ಜಿಮ್ ಕಡೆಯಿಂದ ರಾಮನಗರಕ್ಕೆ ಟ್ರೆಕ್ಕಿಂಗ್ ಹೋದಾಗ ಫುಲ್ ಬಿಸಿಲು ಬಂದ್ಬಿಟ್ಟಿತ್ತು, ಯಾಕಂದ್ರೆ ನಾವು ರೀಚ್ ಆಗೋದು ಲೇಟ್ ಆಗಿತ್ತು. ಸೊ ಅದಕ್ಕೆ ಅಂತ ಬೆಳಗ್ಗೆ 5 ಗಂಟೆಗೆ ಹೊರಟು ಒಂದು 6 ಗಂಟೆ ಅಷ್ಟೊತ್ತಿಗೆಲ್ಲ ರೀಚ್ ಆದ್ವಿ. ಎನರ್ಜಿ ಡ್ರಿಂಕು ಸ್ಟಿಂಗ್ ಕೊಡ್ತಾರೆ ಅಂದ್ರೆ ಇದು ಕೊಟ್ಟವ್ರಿ ನೋಡ್ರಿ. ಕೋತಿ ಕ್ಯಾಪ್ ತೆಗಿತಿದೆ, ಸೀರಿಯಸ್ ಆಗಿ ನೋಡ್ತಾವ್ರೆಲ್ಲ. ಮನೆಗೆ ಓಪನ್ ಮಾಡೇ ಬಿಡ್ತು. ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಎಷ್ಟೊಂದು ಬಂಡೆಗಳ ಮೇಲೆ ನೋಡಿದೆ RCB ಅಂತ ಬರ್ತಿದ್ದಾರೆ. RCB ಪ್ರಳಯಂ ಪ್ರಳಯಂ ದುಷ್ಕೃತ ವಲಯಂ ಪ್ರಬಲಂ ಪ್ರಚಲಂ ದುರ್ದಮ ನಿಲಯಂ. ಮುಚ್ಚಿದ್ರು ಗೌಡ, ಕಣ್ ತೆಗೆದ್ರು ಗೌಡ. ಟಾಪ್ಗೆ ರೀಚ್ ಆಗ್ತಿದ್ದಂಗೆ ಎಲ್ಲ ಸೇರಿ ಒಂದು ರೀಲ್ಸ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಬೆಟ್ಟ ಹತ್ತಕ್ ಬಂದಿದ್ದೆ, ನಮ್ಮ ಫಾಲೋವರ್ ಒಬ್ರು ಸಿಕ್ಕಿದ್ರು ನೋಡಿ. ನಾನು ನೋಡಿ ಚಾಕ್ಲೇಟ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್. ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದು ಯಾಕೆ? ಹಾಗೆ ಟಾಪ್ ಇಂದ ಒಂದು ವಿಡಿಯೋ ಮಾಡ್ಕೊಂಡೆ. ಇದೇ ನಿಜ್ಗಲ್ ಬೆಟ್ಟ. ಮೇಡಮ್ ಪದ ಬರುತ್ತೆ. ಯಾವ ಗಾಡಿ ಬ್ರೋ ಇದು? ಫ್ಯಾಷನ್ ಪ್ರೋ. ಸಕಾರ ಮಾಡ್ತಿದ್ದೀರ. ಫಸ್ಟ್ನೇ ಬೆಟ್ಟ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯ್ತು, ನಿಜ್ಗಲ್ ಬೆಟ್ಟ. ಇವಾಗ ಮಂದಾರಗಿರಿಗೆ ಹೋಗ್ತಾ ಇದೀವಿ. ಇದು ಪ್ಲೇಸ್ ನಂಬರ್ 2, ಮಂದಾರಗಿರಿ ಹಿಲ್ಸ್. ನಾನು ಪ್ರತಿ ಸಲ ಬಂದಾಗ ಅಲ್ಲಿಗೆ ಹೋಗ್ತಿದ್ದೆ, ಇಲ್ಲಿ ಹತ್ಬೇಕಲ್ಲ ಅಂತಾನೆ ಬರ್ತಿರ್ಲಿಲ್ಲ. ಅದಕ್ಕೆ ಈ ಸಲ ಹತ್ತಾ ಇದ್ದೀನಿ. ಮನೆಗೆ ಹೋಗಿ ಎಡಿಟ್ ಮಾಡ್ತೀರಾ? ಹೆಸರು ಸ್ಟಾರ್ಟಿಂಗ್ ಲೆಟರ್ ಎಂ ತಾನೆ. ಎಲ್ಲ ಮೆಟ್ಲಲ್ಲಿ ಬಂದ್ರೆ ನಮ್ದು ಒಂಥರ ಸ್ಪೆಷಲ್ ಟ್ರೆಕ್ಕಿಂಗ್. ಮೆಟ್ಲಲ್ಲೇ ಬಂದ್ರೆ ಏನು ಮಜಾ ಇರುತ್ತೆ. ಈ ಥರ ಹತ್ಕೊಂಡು ಹೋದ್ರೆ ಏನಲ್ಲ ಟ್ರೆಕ್ಕಿಂಗು. ಎಂಟ್ರಿ ಆಗೋಕ್ಕಿಂತ ಮುಂಚೆ ರೈಟ್ ಸೈಡ್ ಹೋದ್ರೆ ಇಲ್ಲಿಂದ ಲೇಕ್ ಕಾಣುತ್ತೆ. ಬಟ್ ಹಾಗೆ ಹೋಗ್ಬೇಕಂದ್ರೆ ಒಂದು 3-4 ಕಿಲೋಮೀಟರ್ ಆಗುತ್ತೆ. ಹಾಯ್ ಗಾಯ್ಸ್. ₹20 ಕೊಟ್ಟಿದ್ದು ಲಾಸ್ಟ್. ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ.
वातापि गणपतिं भजेऽहं वातापि गणपतिं भजेऽहं वारणासंवारप्रदं श्रीवारिवगात्मकं निखिलचन्द्रखण्डं निजवामकराविकृतिशलं करम्बजपाशा बीजापुರ ಕಲಿಶವದೂರ ಭೂತಾಕಾರಂ. ಕೆಳಗಿಳಿದ ಮೇಲೆ ಒಂದು ಎಳ್ನೀರು ಕುಡ್ಕೊಂಡು ಅದಾದ್ಮೇಲೆ ನಾವು ಊಟ ಮಾಡೋಣ ಅಂತ ಹೋದ್ವಿ. ನಾವು ಬೆಟ್ಟದಿಂದ ಇಳಿಯೋ ಅಷ್ಟೊತ್ತಿಗೆ ಆಗಲೇ ಎಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ರಿ, ಒಬ್ರು ಊಟ ಬಂದಿದೆ ಅಂತ ಒಂದು ಕಾಲು ಮಾಡಿಲ್ಲ. ಊಟ ತಿಂದಿದ್ದಾದ್ಮೇಲೆ ನಾವು ಸೀದಾ ಬಸ್ ಹತ್ಕೊಂಡು ಜಿಮ್ ಕಡೆ ಹೊಟ್ವಿ.